ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಜೂನ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಇವಾಗ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಪಿಂಚಣಿದಾರರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಜೂನ್ ತಿಂಗಳ ಪಿಂಚಣಿ ಹಣ ನಮ್ಗೆ ಯಾವ ದಿನಾಂಕದಲ್ಲಿ ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಅಂದ್ಬಿಟ್ಟು. ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಮಾಹಿತಿ ಕೊಡ್ತಾ ಇರುವಂತದ್ದು. ಪಿಂಚಣಿದಾರರಿಗೆ ಯಾವ ದಿನಾಂಕದಲ್ಲಿ ಜೂನ್ ತಿಂಗಳ ಪಿಂಚಣಿ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ಬಂದು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ತುಂಬಾ ಜನ ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಬರ್ತಾ ಇದೆಯಾ ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ. ಅದರಲ್ಲಿ ನಾನು ಫುಲ್ ಕ್ಲಾರಿಟಿ ಕೊಟ್ಬಿಟ್ಟಿದೀನಿ. ಯಾವುದೇ ತರ ನಿಮ್ಗೆ ಡಬಲ್ ಪಿಂಚಣಿ ಹಣ ಅನ್ನೋದು ಬರ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಕೂಡ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದೀನಿ. ನಿಮ್ಗೇನಾದ್ರೂ ವಿಡಿಯೋ ನೋಡ್ಬೇಕು ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಬೇಕು ಅಂತಂದ್ರೆ ನನ್ನ ಚಾನಲ್ ಅಲ್ಲಿ ಒಂದು ವಿಡಿಯೋ ಮಾಡಿ ತಿಳಿಸಿದೀನಿ. ಒಂದು 5 days ಆಗಿರ್ಬೋದೇನೋ, 5-6 days ಆಗಿರ್ಬೋದು. ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ. ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಡಬಲ್ ಪಿಂಚಣಿ ಹಣ ಬರುತ್ತೋ ಏನೋ ಅಂದ್ಬಿಟ್ಟು ನಿಮ್ಗೂ ಕೂಡ ಮಾಹಿತಿಯಲ್ಲಿ ತಿಳಿಯುತ್ತೆ. ಈಗ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ. ಈಗ ಪಿಂಚಣಿದಾರರಿಗೆ ಜೂನ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ? ಮೇ ತಿಂಗಳಲ್ಲಂತೂ 8-9ನೇ ತಾರೀಕಲ್ಲಾಗ್ಲೇ ಎಲ್ಲಾ ಅಂತಂದ್ರೆ ಪಿಂಚಣಿದಾರರ ಖಾತೆಗೆ ಪಿಂಚಣಿ ಹಣ ಅನ್ನೋದು ಬಂದು ತಲುಪಿಟ್ಟಿತ್ತು. ಬಟ್ ಇವಾಗ ಜೂನ್ ತಿಂಗಳಲ್ಲೂ 8-9ನೇ ತಾರೀಕಲ್ಲೇ ಬರುತ್ತಾ ಅಥವಾ 10ನೇ ತಾರೀಕ್ ಮೇಲೆ ಬರುತ್ತಾ ಅಥವಾ 15ನೇ ತಾರೀಕಿನ ಒಳಗಡೆ ಬರುತ್ತಾ? ಏನು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಡೌಟ್ ಇರುತ್ತೆ. ಈಗ ಸರ್ಕಾರದ ಮುಖಾಂತರ ಪಿಂಚಣಿದಾರರಿಗೆ ಬಂದು 10ನೇ ತಾರೀಕ್ ಮೇಲ್ಗಡೆ 15ನೇ ತಾರೀಕ್ ಒಳಗಡೆ ಆ ಒಂದು ದಿನಾಂಕದೊಳಗಡೆ ಯಾವ ದಿನಾಂಕದಲ್ಲಾದ್ರೂ ಹಣ ನೀಡಬಹುದು, ಈ ತರ ಮಾಡ್ತಾ ಇದ್ರು. ಇವಾಗ ಮೇ ತಿಂಗಳಲ್ಲಿ 8-9ಕ್ಕೇನೆ ಹಣ ಅನ್ನೋದನ್ನ ರಿಲೀಸ್ ಮಾಡ್ಬಿಟ್ಟಿದ್ರು. ಯಾವ ಕಾರಣಕ್ಕೆ ಆತರ ಮಾಡಿದ್ರು ಅಂತ ಅನ್ಬಿಟ್ಟು ಕೂಡ ನಾನು ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಏಪ್ರಿಲ್ ತಿಂಗಳಲ್ಲಿ ಪಿಂಚಣಿದಾರರಿಗೆ ಹಣ ಕೊಡೋದನ್ನ ತಡ ಮಾಡ್ಬಿಟ್ರು. ಯಾಕಂತಂದ್ರೆ 18ನೇ ತಾರೀಕೇನೋ ಅನ್ಸುತ್ತೆ, 18-17ನೇ ತಾರೀಕಿನಲ್ಲಿ ಪಿಂಚಣಿ ಹಣ ಅನ್ನೋದನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ರು ಕೂಡ 0.5% ಅಂತಂದ್ರೆ 50% ಪಿಂಚಣಿದಾರರಿಗೆ ಮಾತ್ರನೇ ಪಿಂಚಣಿ ಹಣ ಅನ್ನೋದು ಬರೋವಂಥದ್ದು. ಇನ್ನು 50% ಪಿಂಚಣಿದಾರರಿಗೆ ಯಾವುದೇ ತರ ಪಿಂಚಣಿ ಹಣ ಬರೋದಿಲ್ಲ. ವಿಡಿಯೋ ಮಾಡಿದಾಗ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು. ಅದೇ ತರ 50% ಪಿಂಚಣಿದಾರರಿಗೆ ಹಣ ಅನ್ನೋದನ್ನ ನೀಡಿರ್ಲಿಲ್ಲ. ಎಂಡಿಂಗು ಏಪ್ರಿಲ್ ಇನ್ನೇನು ಎಂಡ್ ಆಗ್ತಾ ಇದೆ ಅನ್ನುವಂತಹ ದಿನಾಂಕದ ಒಳಗಡೆ ಎಲ್ರಿಗೂ ಕೂಡ ಹಣ ಅನ್ನೋದನ್ನ ನೀಡ್ಬಿಟ್ರು. ಇವಾಗ ಮೇ ತಿಂಗಳಲ್ಲೂ ಕೂಡ ಅಷ್ಟೇನೆ, ಮೇ ತಿಂಗಳಲ್ಲಿ ಅದರಿಂದ ಬೇಗ ಕೊಟ್ಟಿದ್ದಷ್ಟೇನೆ. 8-9ನೇ ತಾರೀಕಾಗ್ಲೇ ಮೇ ತಿಂಗಳ ಪಿಂಚಣಿ ಹಣ ಎಲ್ರಿಗೂ ನೀಡ್ಬಿಟ್ಟಿದ್ರು. ಜೊತೆಗೆ ಪೆಂಡಿಂಗ್ ಇರೋರು ಇವಾಗ ಕೊಟ್ಟಿರ್ಲಿಲ್ಲ ಅಲ್ವಾ ಏಪ್ರಿಲ್ ತಿಂಗಳದು, ಅವ್ರಿಗೂ ಕೂಡ ಹಣ ನೀಡ್ಬಿಟ್ರು. ಬಟ್ ಇವಾಗ ಜೂನ್ ತಿಂಗಳಲ್ಲಿ ಯಾವ ದಿನಾಂಕದಲ್ಲಿ ಬರುತ್ತೆ ನಮ್ಗೆ? 10ನೇ ತಾರೀಕ್ ಮೇಲೇನೆ ಬರುತ್ತಾ ಅಥವಾ 8-9ಕ್ಕೇನೆ ಬರುತ್ತಾ ಅನ್ನೋದಾದ್ರೆ ನನ್ನ ಪ್ರಕಾರ 10ನೇ ತಾರೀಕ್ ಮೇಲ್ಗಡೆನೆ ಬರುತ್ತೆ. ಯಾಕಂತಂದ್ರೆ ಅಲ್ಲಿ ಒಂದು ಸಮಸ್ಯೆ ಉಂಟಾಗಿರೋದ್ರಿಂದ 8-9ನೇ ತಾರೀಕಲ್ಲಿ ಕೊಟ್ಬಿಟ್ರು. ಯಾಕಂತಂದ್ರೆ ಪೆಂಡಿಂಗ್ ಇತ್ತಲ್ಲ ಅಂತ ಅನ್ಬಿಟ್ಟು. ಬಟ್ ಈಗ ಆತರ ಮಾಡೋದಿಲ್ಲ. ನಿಮ್ಮೆಲ್ರಿಗೂ ಕೂಡ 11ನೇ ತಾರೀಕ್ ಮೇಲ್ಗಡೆ, ಜೂನ್ 11ನೇ ತಾರೀಕ್ ಮೇಲ್ಗಡೆ 15ನೇ ತಾರೀಕಿನ ಒಳಗಡೆ ಓಕೆನಾ, ಈ ಒಂದು ದಿನಾಂಕದ ಒಳಗಡೆ ಅಂತಂದ್ರೆ ಜೂನ್ ತಿಂಗಳ ಪಿಂಚಣಿ ಹಣ ಅನ್ನೋದನ್ನ ಪಿಂಚಣಿದಾರರಿಗೆ ನೀಡ್ತಾ ಇರುವಂತದ್ದು. ಯಾವ್ದೇ ತರ ಈ ತಿಂಗಳಲ್ಲೂ ಕೂಡ ಬೇಗ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಏನ್ ರೀಸನ್ ಅಪ್ಪ ಅಂತಂದ್ರೆ ಹೋದ್ ತಿಂಗಳಲ್ಲಿ ಹಣ ಕೊಟ್ಟಿರ್ಲಿಲ್ಲ ಅಲ್ವಾ 50% ಪಿಂಚಣಿದಾರರಿಗೆ. ಆದ್ರಿಂದ ಈ ತರ ಒಂದು ಬದಲಾವಣೆ ಮಾಡಿ ಬೇಗನೆ ಹಣ ಅನ್ನೋದನ್ನ ರಿಲೀಸ್ ಮಾಡ್ಬಿಟ್ರು ಪಿಂಚಣಿದಾರರಿಗೆ. ಬಟ್ ಈ ತಿಂಗಳು ಜೂನ್ ತಿಂಗಳಲ್ಲಿ ಅದೇ ತರ ಆಗೋದಿಲ್ಲ. 11ನೇ ತಾರೀಕ್ ಮೇಲ್ಗಡೆ ಹಣ ಅನ್ನೋದನ್ನ ಪಿಂಚಣಿ ಹಣ ಅನ್ನೋದನ್ನ ನೀಡ್ತಾ ಇರೋವಂಥದ್ದು. ಇದನ್ನ ನೀವೆಲ್ಲರೂ ಕೂಡ ತಿಳ್ಕೊಬೇಕಾಗತ್ತೆ. ಮತ್ತೆ ಜೂನ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಕೊಡ್ತಾರ ಅಂತ ಕೇಳಲಿಕ್ಕೆ ಹೋಗ್ಬೇಡಿ. ಡಬಲ್ ಪಿಂಚಣಿ ಹಣ ಕೊಡೋದಿಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಇದೆ, ಅದನ್ನ ನೋಡಿ, ಅವಾಗ ನಿಮ್ಗೂ ಕೂಡ ಗೊತ್ತಾಗತ್ತೆ. ಆ ಒಂದು ವಿಡಿಯೋನ ನೋಡಿ ನಿಮ್ಗೂ ಕೂಡ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ನೋಡಿದ್ರಲ್ಲ ಫ್ರೆಂಡ್ಸ್, ಆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ.
ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ. ಶೇರ್ ಮಾಡುವ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.